ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದ ನೊಮ್ಯಾಡಿಕ್ ಇಂಜಿನ್. ಸೊ ಇವತ್ತು ನಾನೊಂದು ಸ್ಪೆಷಲ್ ವ್ಲಾಗ್ ಮಾಡಲಿಕ್ಕಿದ್ದೇನೆ. ನೋಡ್ಬೋದು ನಿಮಗೆ ಇಲ್ಲಿ ಬಂದಿದೆ ನಮ್ಮ 10R ಕವಾಸಕಿ ನಿಂಜಾ ZX 10R ಉಂಟು, ಮತ್ತು ರಾಯಲ್ ಎನ್ಫೀಲ್ಡ್ ಉಂಟು. ಸೊ ನಾನಿವತ್ತು ಆ ಬೈಕನ್ನು ತಗೊಂಡು ಹೋಗ್ಲಿಕ್ಕಿದ್ದೇನೆ. ಅದರ ಓನರ್ ಇಲ್ಲಿದ್ದಾರೆ ನೋಡಿ, ಇವರೇ ZX 10R ಇದು ಓನರ್. ಅಲ್ಲಿ ನಮ್ಮ ಕೆಲಸದವ ಇದ್ದೇನೆ ನೋಡಿ. 10R ಇದು ಓನರ್ ಇಲ್ಲಿ ದೋಸೆ ತಿಂತಿದ್ದಾರೆ ನಮ್ಮ ಮನೆಯಲ್ಲಿ. ಸಿಂಪ್ಲಿಸಿಟಿ ಇವತ್ತೊಂದು ರಹಸ್ಯ ಹೇಳ್ತೀನಿ. ನೀರು ದೋಸೆ ತಿನ್ನುವ ವಿಧಾನ ಆಪ್ಷನ್ ಉಂಟು, ಚಟ್ನಿ ಉಂಟು, ರಸ ಉಂಟು, ಚಹಾ ಉಂಟು, ಆದರೆ ನಮ್ಮ ರೂಟ್ಸ್ ಅನ್ನ ಮರಿಬಾರ್ದು. ಇಟ್ಕೊಂಡು ನೀರು ದೋಸೆಯನ್ನು ಚಾಕಿ ಮುರುಕಿಸಿ ಇದರಷ್ಟು ಬ್ಯೂಟಿಫುಲ್ ಟೇಸ್ಟ್ ಎಲ್ಲಿ ಸಹ ಸಿಗಲ್ಲ. ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 10R ಉಂಟು, ಇಲ್ಲಿ ನನ್ನ ರಾಯಲ್ ಎನ್ಫೀಲ್ಡ್ ಉಂಟು. ಸೊ ಈಗ ನಾನು ಇದರಲ್ಲಿ ಒಂದು ರೌಂಡ್ ಹೋಗ್ಲಿಕ್ಕಿದ್ದೇನೆ ನಮ್ಮ ಮನೆ ಹತ್ರ. ಸೊ ರಿಯಾಕ್ಷನ್ ನೋಡುವ ಹೇಗೆ ಬರ್ತದೆ ಅಂತ. ಚಾರ್ಜ್ ಇಲ್ಲ ಗೋಪುರದಲ್ಲಿ, 26% ಇರೋದು. ಸೊ ಆದಷ್ಟು ಬೇಗ ನಾನೀಗ ಹೋಗ್ತೇನೆ ಇದ್ದೀನಿ. ಇದು ಮತ್ತು ಅದು ಬಿಡಲಿಕ್ಕೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಉಂಟು. ಇದನ್ನು ಬೆಂಡಾಗಿ ಬಿಡಬೇಕು, ತಿರುಗಿಸ್ಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ತುಂಬ ದೊಡ್ಡ ಗಾಡಿ ಇದು. ಸೊ ತಿರುಗಿಸಿ ಎಲ್ಲ ಆಯಿತು, ಒಂದು ರೌಂಡ್ ಹೋಗಿ ಬರುವ. ಫುಲ್ ರಿಯಾಕ್ಷನ್ ಎಲ್ಲ ನೋಡುವ ಇಲ್ಲಿ ಅವರದ್ದು ಹೇಗಿರ್ತದೆ ಅಂತ. ಸೊ ಇವರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಉಂಟು, ಇಲ್ಲಿ ನೋಡ್ಬೋದು, ನಿಮಗೆ ಹೆಸರು ಬರ್ತುಂಟು ಇಲ್ಲಿ. ಸೊ ಇವರಿಗೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೌಂಡಿಗೆ ಎಲ್ಲ ಹೊರಗಡೆ ಬಂದು ನೋಡ್ತಾರೆ. ಆಂಟಿ ಅವರಂತ ಕೇಳುವುದೇ ಬೇಡ, ಹೇಗೆ ಬೈತಾರೆ ಅವನಿಗೆ. ಎಲ್ಲಿಗೆ ಹೋಗ್ತಾನಿವ ಅಂತ ಮಾಡ್ತಾನೆ. ಫುಲ್ ತುಂಬ ಜನರಿದ್ದು ಡ್ರೀಮ್ ಬೈಕು ZX 10R. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ಸ್ ಇದ್ದಾರೆ ZX 10Rಗೆ. ಅದರದ್ದು ಸೌಂಡಿಗೆ ನಾ ಮಾತಾಡೋದು ಕೇಳ್ತಾ ಉಂಟಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡುವ. ನೆಕ್ಸ್ಟ್ ಲೆವೆಲ್. ನನ್ನ ಗೋಪುರದ್ದು ಆ್ಯಂಗಲ್ ಆ ಕಡೆ ಈ ಕಡೆ ಆಗ್ತಾ ಉಂಟಿದ್ರು ಅಲ್ಲಿ ಸ್ಪೀಡಿಗೆ. ವಾವ್, one beauty there, one beauty here. ಸೊ ಈಗ ಹೈವೇಗೆ ಬಂದೆ, ಹೈವೇಲಿ ನೋಡುವ ಹೇಗೆ ಆಗ್ತದೆ ಅಂತ. ಸೊ ಒಳಗೆ ರೋಡಿಂದ ಹೈವೇಯಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗ್ತದೆ. ಈಗ ಹೈವೇ ಕೂಡ ಖಾಲಿ ಇರಬೇಕು, ಅಲ್ಲಿ ಗಾಡಿ ಇರಬಾರ್ದು. ಅಲ್ಲಿ ಗಾಡಿ ಇದ್ರೆ ತುಂಬ ಕಷ್ಟ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಅಂದರೆ ಇದು ಫಸ್ಟ್ ಗೇರಲ್ಲೇ ಒಂದು 170 ತನಕ ಹೋಗ್ತದೆ. ನೋಡುವ, ಕಾಣ್ತಾ ಉಂಟು ಹೈವೇ ಖಾಲಿ ಉಂಟು. ಸೊ ಹೋಗ. ನೆಕ್ಸ್ಟ್ ಲೆವೆಲ್. 180 ಆಲ್ಮೋಸ್ಟ್ 180 ಸ್ಪೀಡ್ ತನಕ ಬಂತು. ಬಟ್ ಮುಂದೆ ಒಂದು ಲಾರಿ ಸಿಕ್ಕಿದ್ದಾಗ ತುಂಬ ಹೆದರಿಕೆ ಆಯಿತು ಅದಕ್ಕಿಂತ ಸ್ಪೀಡ್ ಹೋಗ್ಲಿಕ್ಕೆ. ಬಟ್ ಫೀಲಿಂಗ್ ನೆಕ್ಸ್ಟ್ ಲೆವೆಲ್. ಗಾಡಿ ಪಾಪಪ್ ಕೂಡ ಆಗ್ತಾ ಉಂಟಿದ್ದು ಫಸ್ಟ್ ಗೇರಲ್ಲಿ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಬ್ಯೂಟಿ. ಹಾರ್ಸ್ ರೈಡಿಂಗ್ ಮಾಡಿದಾಗ ಆಗ್ತದೆ. ಹಾರ್ಸ್ ರೈಡಿಂಗ್, ಟೇಕ್ ಮೈ ಹಾರ್ಸ್ ಟು ದ ಓಲ್ಡ್ ಟೌನ್ ರೋಡ್ ಅಂತ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬರ್ತಾ ಉಂಟು ಗಾಡಿಯಲ್ಲಿ. ಸೊ ಈಗ ನಾವೀಗ ಇಲ್ಲಿಂದ ಜಿಮ್ಮಿಗೆ ಹೊರಡ್ತಿದ್ದೇವೆ. ಇವಾಗ ವಾಪಸ್ ಬಂದಿದ್ದಾನೆ ನಮ್ಗೆ ಉಪದ್ರ ಕೊಡ್ಲಿಕ್ಕೆ ವ್ಲಾಗಲ್ಲಿ. ಇಲ್ಲ ಮತ್ತೆ ನಾಯಿ ಒಂತ ದೂರ ಏನು ದೂರ ಒಂತ ಹಿಡಿದು ಎನ್ನ ಟೈಮ್ ಮಾಡಿ ಅವರ പോയാത്തെ
ಬಾಯ್. ಸೊ ಇವರು ಹೊರಡ್ತಿದ್ದಾರೆ ಈಗ. ಇವರ ಹಿಂದೆ 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 ನಾನು ಹೋಗ್ತೇನೆ. ಇವರು ಇಲ್ಲಿಂದ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ಜಿಮ್ಮಿಗೆ. ಬಾಯ್. ನನ್ನ ಬೈಕ್ ಇಲ್ಲಿ ಉಂಟು. ಸೊ ಈಗ ನಮ್ಮ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಯಾಕೆಂದರೆ ಮಳೆ ಸ್ವಲ್ಪ ಅಲ್ಲಿ ಬರ್ತಿತ್ತು. ಅದಕ್ಕೆ ನಾವು ಗಾಡಿಯನ್ನೆಲ್ಲ ಬೈಕನ್ನೆಲ್ಲ ಇಟ್ಟೀಗ ನಾವು ಕಾರಲ್ಲಿ ಹೋಗ್ತಿದ್ದೇವೆ. ನೋಡಿ ನಮ್ಮ ಲಾಗಲ್ಲಿ ಹೊಸ ಜನ ಬಂದಿದ್ದಾರೆ. ಹೊಸತಲ್ಲ, ಹಳೆ ಜನ ಇವರು. ಫಸ್ಟ್ ಲಾಗಲ್ಲಿ ಇವರಿದ್ರು ಒಟ್ಟಿಗೆ. ಮಳೆ ಇಲ್ಲ, ಬಿಸಿಲುಂಟು. ಮಳೆ ಇಲ್ಲ ಆದರೆ ಬಿಸಿಲುಂಟು. ನಮ್ಮ ಕುಡ್ಲದಲ್ಲಿ ಎರಡೇ ವೆದರ್ ಇತ್ತು. ಸಮ್ಮರ್ ಸೀಸನ್ ಆರ್ ರೈನಿ ಸೀಸನ್. ದೇರ್ ಇಸ್ ನಥಿಂಗ್ ಕಾಲ್ಡ್ ವಿಂಟರ್ ಸೀಸನ್ ಆರ್ ಹೊರದೇಶದಲ್ಲಿ ಆಟಮ್ ಅಂತ ಹೇಳ್ತಾರೆ. ಅದೆಲ್ಲ ಏನಿಲ್ಲ ಇಲ್ಲಿ. ಮಳೆಗಾಲದಲ್ಲಿ ಬಿಸಿಲು ಬರ್ತದೆ, ಬಿಸಿಲಲ್ಲಿ ಮಳೆ ಬರ್ತದೆ, ಮಂಗಲ ಮದುವೆ ಎಲ್ಲ ಆಗ್ತಾ ಇರ್ತದೆ ಅಲ್ಲಿ. ಅದಕ್ಕೆ ತುಳುವಲ್ಲಿ ಎಂತ ಹೇಳ್ತಾರೆ ಅಂದ್ರೆ ಪಿಂಕ್ ಅನ್ ಬಾಯ್ ಇಲ್ಲ ಅಂತ ಹೇಳ್ತಾರೆ. ಪಿಂಕ್ ಅನ್ ಬಾಯ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಆಗಿದೆ ನಮ್ಮ ವೆದರ್ ಮ್ಯಾಂಗ್ಳೂರಿದು. ಚಾರಿಟೇಬಲ್ ಆದ್ರೂ ನಾರ್ಮಲ್. ಕುಡ್ಲ ಇದು ರಿಚ್ ಅಲ್ವಾ? ಕುಡ್ಲ ಎಷ್ಟು ರಿಚ್ ಅಲ್ವಾ? ರಿಚ್ ಅಂದ್ರೆ ಜನರು ಇಲ್ಲಿ ರೋಡ್ ಕದ್ದು ಹೋಗ್ತಾರೆ. ಸೆಕೆಂಡಿಗೆ ಒಮ್ಮೆ ನಮ್ಗೆ ಲಕ್ಸುರಿ ಕಾರ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಸೆಕೆಂಡಿಗೆ ಲಕ್ಸುರಿ ಕಾರ್ಸ್, ಇನ್ನೊಂದು ಸೆಕೆಂಡಿಗೆ ಸೂಪರ್ ರೋಡ್ಸ್ ಅಲ್ಲ. ಇಲ್ಲೊಂದು ಲಿಮೋಸಿನ್ ಉಂಟು ನೋಡಿ, ಆಲ್ಮೋಸ್ಟ್ ಲಿಮೋಸಿನ್ ಆಗಿ. ಕಾರ್ನಿವಲ್. ಹಾ, ಆಲ್ಮೋಸ್ಟ್ ಲಿಮೋಸಿನ್ ಮಾತ್ರ ಅದು. ಅಲ್ಲಿ ಒಂದು ನೋಡಿ ನೋಡಿ BYD. ಸೂಪರ್. ಅಲ್ಲಲ್ಲಿ ಅಲ್ಲಿ 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 ರಿವರ್ಸ್ ಇದ್ದಾರೆ, ಅಲ್ಲಲ್ಲಿ ಇವರ್ಸ್ ಅಲ್ಲೆಲ್ಲಿದ್ದಾರೆ, ಅಲ್ಲೆಲ್ಲಿ ಇರ್ತಾರೆ. ಎಲ್ಲಿ ಬೇಕಲ್ಲಿ ಇರ್ತಾರೆ. ಮೊನ್ನೆ ರೋಡ್ ಇರಲಿಲ್ಲ. ಇಲ್ಲಿ ಫುಲ್ ರಿನೋವೇಟ್ ಆಗಿದಲ್ಲ ರೋಡ್. ರಿನೋವೇಟ್ ಅಲ್ಲ, ಇದಕ್ಕೆ ಪ್ಯಾಚ್ ಹಾಕಿದ್ದಾರೆ ಕೆಳಗಡೆ. ಒಳ್ಳೆ ಇದು ಜನದ ಕೆಲಸ ಆಯ್ತಲ್ಲ ಅವರಿಂದ. ರೋಡ್ ಇತ್ತು ಕಾಡದಿಂದ, ಒಂದು ರೋಡ್ ಹಾಕಿದ್ದಾರೆ. ಪರವಾಗಿಲ್ಲ, ಹಾಕಿದಷ್ಟು ಒಳ್ಳೆ ನಮ್ಗೆ ಬೈಕಲ್ಲಿ ಹೋಗುವವರಿಗೆ. ಪೊಲ್ಯೂಷನ್ ಜೀವ ಹೋಗಿತ್ತೆ ಆದ್ರೂ ಒಳ್ಳೇದು. ಯಾರು ಎಷ್ಟು ಬೇಕಾದ್ರೂ ಸುಧಾರ್ತಾರೆ, ಬಟ್ ಇವರು ಸುಧಾರಲ್ಲ. ನೋಡಿ 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 ನೋಡಿ. ಒಲ್ಪರ್ದ 100 ಹಾಕಲು ಪಲ್ಲಿ ಸ್ವಲ್ಪ ಅಲ್ಲಿ ಯಾರು ಯಾವಾಗ ಬೇಕಾದ್ರೂ ಸುಧಾರ್ಬಹುದು, ಬಟ್ ರಿಕ್ಷಾದವರಂತೂ ಲೈಫಲ್ಲಿ ಸುಧಾರಲ್ಲ. ನೋ ಅಫೆನ್ಸ್, ಎಲ್ಲರಲ್ಲ, ಕೆಲವರು, ಕೆಲವರಲ್ಲಿ ಎಲ್ಲರೂ, ಕೆಲವರಲ್ಲಿ ಎಲ್ಲರೂ ಎಲ್ಲ. ಹೋಗ್ತಾ ಇದ್ದೇವೆ ಈಗ. ಒಂದು ಕನ್ಫ್ಯೂಷನ್, ಎರಡು ಶಾಪ್ ಬರ್ತಾ ಉಂಟು. ಸೊ ನಮ್ಗೆ ಯಾವ ಶಾಪಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ಮೋಟೋರೋಲಾ ಉಂಟು, ಮತ್ತೊಂದು ಅದಕ್ಕಿಂತ ಅದರ ಅಪೋಸಿಟ್ ಒಂದುಂಟು. ಅಲ್ಲಿ ಒಂದು ಡಿಫೆಂಡರ್, ಮತ್ತೊಮ್ಮೆ ಬ್ಲಾಕ್ ಡಿಫೆಂಡರ್ ಇಸ್ ಮಾಫಿಯಾ ಮಾರ್ಕೋ. ಇಲ್ಲಿ ನೋಡಿ, ಇವರು ಸ್ವಲ್ಪ ಮಾರ್ಕೋ ಆಗಿ ಕಾಣ್ತಾರೆ ನೋಡ್ಲಿಕ್ಕೆ. ಎಂತ ಸಿಂಬಲ್ ಉಂಟು ಡಾಕ್ಟರ್ ಪಾಸ್ ಆಗ್ತದೆ. ಇಲ್ಲಿ ನೋಡಿ, ಡಾಕ್ಟರ್ ಸಿಂಬಲ್ ಉಂಟು. ಇವರ ಡಾಕ್ಟರ್. ಹೌದು, ಪಾಸ್ ಆಗ್ತದೆ ಬಿಡ್ಲಿ. ಸೊ ಓಕೆ, ಹೆಲ್ಮೆಟ್. ಸೊ ನಾವೀಗ ಒಂದು ಹೆಲ್ಮೆಟಿಗೆ ಇದಾಕ್ಲಿಕ್ಕೆ ಬಂದಿದ್ದೇವೆ, ಸ್ಟ್ರಿಪ್ ಗೋಪುರದ್ದು. ಸೊ ಅದೆಲ್ಲ ಹಾಕಿ ಅಲ್ಲಿಂದ ಜಿಮ್ಮಿಗೆ ಹೋಗಿ ಮತ್ತೆ ಅಲ್ಲಿಂದ ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಸೊ ನನ್ನ ಹೆಲ್ಮೆಟ್ ಇಲ್ಲಿ ಉಂಟು, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಆರ ಎಲ್ಲ ಚೇಂಜ್ ಆಗಿದೆ ಹೆಲ್ಮೆಟ್ ಇದು. ಇದಿತ್ತು ವೈಸರ್. ಸೊ ಇದರಿಂದ ಸೊ ಮತ್ತೊಂದಲ್ಲಿ ರೆಡಿ ಆಗ್ತಾ ಇದೆ ಹೆಲ್ಮೆಟ್. ಇಲ್ಲಿ KYTಗೆ ಸಹ ಬೇರೆ ಚೇಂಜ್ ಆಯಿತು. ಯಸ್ ಗೋಸ್ಟ್ ಆಗಿ ಕಾಣ್ತಾ ಉಂಟು, ಗೋಸ್ಟ್. ಈಗ ನಾವು ಫುಲ್ ಬೈಕರ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದು ನೋಡ್ಬೋದು. ನಿಮಗೆ ಕೈಯಲ್ಲಿ ಇಷ್ಟೆಲ್ಲ ಸಾಮಾನು ಉಂಟು ನಮ್ಮದು. ಹೆಲ್ಮೆಟ್ ಇದು ಫುಲ್ ಆರ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ವಾಪಸ್ ಇಲ್ಲಿ ಒಂದು ಹೆಲ್ಮೆಟ್ ಎಲ್ಲ ಹಾಕಿ, ಹೆಲ್ಮೆಟ್ ಎಲ್ಲ ಹುಡುಗಿಯರಿಗಿಂತ ಕಾಸ್ಟ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾವೀಗ. ಎಂತ ಮಾಡ್ತಾರೆ ಮಾರೆ, ಅದು ಬಟ್ಟೆ ಅವೆರಡು ಪ್ಯಾಂಟ್. ಹೌದು, ಅದೇ ನಮ್ಮದೆಲ್ಲ ಒನ್ ಟೈಮ್ ಹೌದು. ಸೊ ಇದು ಒನ್ ಆಫ್ ದಿ ಮೇಕಪ್ ಕಿಟ್ ಅಂತ ಹೇಳ್ಬೋದು. ಮೇಕಪ್ ಕಿಟ್ ಅಲ್ಲ, ನಮ್ಮ ಬಾಯ್ಸ್ ಮೇಕಪ್. ಸೊ ನಮ್ಮ ಎಲ್ಲ ಫುಲ್ ಐಟಮ್ಸ್ ಎಲ್ಲ ಇಲ್ಲಿ ನೋಡಿ. ಸೊ ಇದು ಹೊಸ ವೈಸರ್, ಇದು ಕೂಡ ಹೊಸ ವೈಸರ್, ಇದು ಹಳೆ ವೈಸರ್ ನಮ್ಮದು. ಮತ್ತೆ ಮತ್ತೊಂದು ಸಾಮಾನು ಇಲ್ಲಿ ಉಂಟು.
ಇದು ನಮ್ದು ಮತ್ತೊಂದು ಬಿಸ್ನೆಸ್ ಉಂಟು ಅದಕ್ಕೆ. ಸೊ ನಮ್ಮ ಗಾಡಿದು ಬೂಟ್ ನೋಡ್ಬೋದು ಎಷ್ಟು ದೊಡ್ಡ ಉಂಟು, ಜಾಗ್ರತೆ. ಸುಮ್ಮನೆ ಆ ಥರ ಎಲ್ಲ ಏನು ಬಿಸ್ನೆಸ್ ಇಲ್ಲ ನಮ್ಮದು, ಪಾಪ ನಾವು ಹೋಗೋಲ್ಲ. ನಾನು ಜಿಮ್ಗೆಲ್ಲ ಹೋಗಿ ನಾವಿಬ್ಬರು ಜಿಮ್ಗೆಲ್ಲ ಹೋಗಿ ಜಸ್ಟ್ ಈಗ ಬಂದದಷ್ಟೇ. ಸೆಕೆಂಡ್ ಟೇಕ್ ಬೈ ದ ವೇ. ಸೆಕೆಂಡ್ ಟೇಕ್ ಇದು. ಫಸ್ಟ್ ಟೇಕ್ ತೆಗೆಯುವಾಗ ಅದು 0.5 ಇಂದ ಅಲ್ಲಿಗೆ 2 ಯೂನಿಟ್ ಹೋಗಿತ್ತು ಝೂಮ್ ಆಗಿ ಕೈತಾಗಿ. ಪುನೊಮ್ಮೆ ಸೇಮ್ ಥಿಂಗ್. ಸೀಟ್ ಬೆಲ್ಟ್ ಹಾಕಬೇಕು, ಹೆಲ್ಮೆಟ್ ಹಾಕ್ಬೇಕು ಬೈಕಲ್ಲಿ ಹೋಗುವಾಗ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಇಲ್ಲೇ ಇಲ್ಲ, ಎಲ್ಲಿ ನೋಡಿದ್ರೆ ಸಹ ಗುಂಡಿ. ಭೂಲೋಕದಲ್ಲಿ ಚಂದ್ರಲೋಕ, ತುಳುನಾಡಿನಲ್ಲಿ ಚಂದ್ರಲೋಕ. ಸೊ ಮೂನಿದ ಮೇಲೆ ಹೋದಾಗ ಗವರ್ನಮೆಂಟ್ ಅಫಿಷಿಯಲ್ಸ್, ಥ್ಯಾಂಕ್ಸ್ ಟು ಆಲ್ ದ ಅಮೇಜಿಂಗ್ ವೋಟ್ಸ್ ದಟ್ ವಿ ಹ್ಯಾವ್ ಗಿವನ್. ಇನ್ನೂ ಸಹ ನಾವು ವೋಟ್ ಹಾಕ್ತೀವಿ ಬಿಕಾಸ್ ಇನ್ನೂ ನಮಗೆ ಜಾಸ್ತಿ ಚಂದ್ರಲೋಕ ಸಿಗುತ್ತೆ. ಇಲ್ಲಿ ನೋಡುವಾಗ ಸ್ವಲ್ಪ ನೋಡಿ, ಇಲ್ಲಿ ಒಳ್ಳೆ ರೋಡ್ ಉಂಟು, ನಮ್ಗೆ ಬೇಗ ಹಾಳಾಗ್ಬೇಕು, ಚಂದ್ರಲೋಕ ಇಲ್ಲಿ ಆಗ್ಬೇಕು. ಸೊ ನಾವು ಒಳ್ಳೆ ಪುನಃ ಸೇಮ್ ಅವ್ರಿಗೆ ವೋಟ್ ಹಾಕಿದ್ರೆ ಡೆಫಿನೆಟ್ಲಿ ಆಗ್ತದೆ, ತೊಂದರೆ ಅಂತ ಇಲ್ಲ. ಅವರ್ ತುಳುನಾಡು ಸ್ಮಾರ್ಟ್ ಸಿಟೀಸ್ ಇನ್ ಸೇಫ್ ಹ್ಯಾಂಡ್ಸ್, ಥ್ಯಾಂಕ್ಸ್ ಟು ದ ಅಫಿಷಿಯಲ್ಸ್ ಆಫ್ ತುಳುನಾಡು, ಚಂದ್ರಲೋಕ ಲೋಕಲ್ ಅಥಾರಿಟೀಸ್. ನಮಗೆ ಎಂತ ಅಂದ್ರೆ ನಾವೀಗ ಟೆಲಿಸ್ಕೋಪ್ ಅಲ್ಲಿ ಯೂಸ್ ಮಾಡಲ್ಲ, ನಾವು ನಮ್ಮ ಕಣ್ಣ ದೃಷ್ಟಿಯಿಂದ ರೋಡ್ ನೋಡಿದ್ರೆ ಆಯ್ತು, ಚಂದ್ರ ಇಲ್ಲೇ ಇದ್ದಾನೆ. ಗ್ರಹಣ ಎಲ್ಲ ಆಗುವಾಗ ನಾವು ಬರೋದಿಲ್ಲ ನಡಿಗ್ಲಿಕ್ಕೆಲ್ಲ, ಮತ್ತೆ ಜಾಸ್ತಿ ತಟ್ತದೆ ನಮ್ಗೆ, ಚಂದ್ರಲೋಕ ಅಲ್ಲ ಹಾಗೆ ವಿಷಯ ಆಗಿ. ಎಲ್ಲಿ ತನಕ ಬಂತಂದ್ರೆ ನಮ್ಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಸಾಯ್ತೇವೆ, ಅದು ಬೇರೆ ವಿಷಯ. ಆದ್ರೂ ಕೂಡ 500 ರೂಪಾಯಿ ಕೊಡ್ಬೇಕು, ಆದ್ರೂ ಕೂಡ 500 ರೂಪಾಯಿ ಕೊಡ್ಬೇಕು ಹೆಲ್ಮೆಟ್ ಇಲ್ಲ. ಮಿಡಲ್ ಕ್ಲಾಸ್ ಅವರದೊಂದು ಡ್ರೀಮ್ ಎಂತ ಅಂದ್ರೆ ಒಂದು ಸ್ಪೋರ್ಟ್ ಬೈಕ್ ತೆಗಿಬೇಕು ಹಾಗೆ ಅಂತ. GST 40% ಜಾಸ್ತಿ ಆಯ್ತು, ಅದು ದೊಡ್ಡ ವಿಷಯ, ಬೇರೆ ವಿಷಯ. ಅದಾದ್ಮೇಲೆ ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟೋದು ಈ ರೋಡಿಗೆ. ಸೊ ಬೇಸಿಕ್ಲಿ ನಾವು ಸ್ಪೋರ್ಟ್ ಬೈಕ್ ತಗೊಳ್ಳೋದು ಆಫ್ ರೋಡಿಂಗ್ ಮಾಡಿ, ಐದು ಆಫ್ ರೋಡಿಂಗ್ ಬೈಕ್ ಇದೆ ಅದಕ್ಕೊಲ್ಲ. ಹಾಗೆ ಗಾಯ್ಸ್, ನಾವು ಚಿಕ್ಕ ರೈಡ್ಗೆ ಹೋಗ್ತಿದ್ದೇವೆ. ಇಫ್ ಪಾಸಿಬಲ್ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಲೈಟ್ ತುಂಬಾ ಕಮ್ಮಿ ಇರ್ತದೆ. ಸೊ ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸಿಗುವ ನೆಕ್ಸ್ಟ್ ಲಾಗ್ ಅಲ್ಲಿ. ಬಾಯ್, ಟೇಕ್ ಕೇರ್.